ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಈಗ ಸಂಜೆ ಆಗಿದೆ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೂ ನಥಿಂಗ್ ಸ್ಪೆಷಲ್ ಅನ್ನೋ ಥರ ನನ್ನ ಡೇ ಇತ್ತು. ಅದಕ್ಕೆ ನಾನು ವ್ಲಾಗ್ ಸ್ಟಾರ್ಟೇ ಮಾಡಿರಲಿಲ್ಲ. ಸಾನು ಸ್ಕೂಲ್ ಶುರು ಆಗಿದೆ, ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಕರ್ಕೊಂಡು ಬಂದೆ. ಈಗ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ರಾಜೇಶ್ ಅವರ ವಾರ್ಡ್ರೋಬನ್ನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಕಾಮೆಂಟ್ ಕೂಡ ಹಾಕಿದ್ರಿ, ನಿಮ್ಮ ವಾರ್ಡ್ರೋಬ್ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ತೋರಿಸಿ ಅಂತ ಹೇಳ್ಬಿಟ್ಟು. ನಾನು ನೀವು ಕಾಮೆಂಟ್ ಹಾಕಿದ್ರಿ ಅಂದ್ಬಿಟ್ಟು ರಾಜೇಶ್ ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ತಾ ಇಲ್ಲ. ಅದು ಅಷ್ಟೊಂದು ಕ್ಲಮ್ಸಿ ಆಗಿಬಿಟ್ಟಿದೆ. ಅಂದರೆ ಸ್ವಲ್ಪ ಅಲ್ಲಿ ಸ್ಟಫ್ಸ್ ಜಾಸ್ತಿ ಇದೆ. ಅದನ್ನೆಲ್ಲ ಈಗ ನಾನು ಡಿಕ್ಲಟರ್ ಕೂಡ ಮಾಡಬೇಕು, ಆರ್ಗನೈಸು ಮಾಡಬೇಕು. ಏನಾಗಿದೆ, ಸಾನು ಬಟ್ಟೆ ಕೂಡ ಅಲ್ಲಿ ಇಟ್ಟಿದ್ದೀನಿ. ನನ್ನ ಹ್ಯಾಂಡ್ ಬ್ಯಾಗ್, ಶೋಲ್ಡರ್ ಬ್ಯಾಗ್, ಟಾಟ್ ಬ್ಯಾಗ್ ಎಲ್ಲನೂ ಅಲ್ಲೇ ಇಟ್ಟಿರೋದ್ರಿಂದ ಅದು ಸ್ವಲ್ಪ ಕ್ಲಮ್ಸಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನೀಗ ಅದನ್ನು ನೀಟ್ ಮಾಡಬೇಕು. ರಾಜೇಶ್ ಹೇಳ್ತಾ ಇದ್ರು, ನಂಗೆ ಬಟ್ಟೆನೇ ಇಡೋದಕ್ಕೆ ಜಾಗ ಇಲ್ಲ ಕಣೋ ಅಂದ್ಬಿಟ್ಟು. ಕೆಲವೊಂದು ಸರಿ ನಮ್ಮ ರಾಜೇಶ್ ಅವ್ರು ಏನಂತಾರೆ, ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ ಅಂತಾರೆ. ಇನ್ನು ಕೆಲವೊಂದು ಸರಿ ನನ್ನ ಹತ್ರ ಬಟ್ಟೆಗಳೇ ಇಲ್ಲ, ಹೊಸದು ತಗೋಬೇಕು ಅಂತಾರೆ. ಇದೆರಡರಲ್ಲಿ ಯಾವ್ದು ಕರೆಕ್ಟೋ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸರಿ, ಹೊಸ ಬಟ್ಟೆ ತೊಗೊಳ್ಬೇಕು ಅಂದರೆ ಇಡೋದಕ್ಕೂ ಜಾಗ ಆಗಬೇಕಲ್ವಾ. ಅದಕ್ಕೆ ಇರೋದನ್ನೆಲ್ಲ ಕೊಟ್ಬಿಡೋಣ, ಆಮೇಲೆ ಬೇಕಿದ್ರೆ ಹೊಸ್ತು ತಗೊಳ್ಳಿ ಅವರು ಅಂತ ಹೇಳ್ಬಿಟ್ಟು ಈಗ ಡಿಕ್ಲಟರಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಸಂಜೆ ಆಗಿದೆ. ಇವಾಗಿನ್ನ ಬೇರೆ ಕೆಲಸ ಏನಿಲ್ಲ, ರಾತ್ರಿಗೆ ಅಡುಗೆ ಮಾಡಬೇಕು. ರಾತ್ರಿ ಅಡುಗೆಗೆ ಡಿಸೈಡ್ ಮಾಡಿ ಆಗಿದೆ ಏನು ಅಂತ. ಅದ್ರ ಜೊತೆ ಪ್ರಿಪರೇಷನ್ ಕೂಡ ಅರ್ಧ ಆಗಿದೆ, ಇನ್ನು ಅರ್ಧ ಮಾತ್ರನೇ ಬಾಕಿ ಇರೋದು. ಸೊ ಬನ್ನಿ, ಇವತ್ತು ನಮ್ಮ ಆರ್ಗನೈಸೇಷನ್ ಕೆಲಸ ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗುತ್ತೆ ನೋಡೋಣ. ನೋಡ್ಬಿಟ್ಟು ನನಗೇನೆ ಕನ್ಫ್ಯೂಷನ್ ಆಗೋಯ್ತು, ಏನಿದು, ಎಲ್ಲಿ ಇಡೋದು, ಹೇಗೆ ಆರ್ಗನೈಸ್ ಮಾಡೋದು ಅಂತ ಒಂದೊಂದೇ ತೆಗೆದು ಎಲ್ಲಾನು ಬೇರೆ ಬೇರೆ ಮಾಡ್ತಾ ಇದ್ದೀನಿ. ನಾನು ಇಷ್ಟು ದಿನ ರಾಜೇಶ್ಗೆ ಅಂತಾನೆ ಕಾದೆ ಸ್ವಲ್ಪ ಡಿಕ್ಲಟರ್ ಮಾಡೋಣ ಅಂತ. ಇಷ್ಟು ದಿನ ಕಾದ್ಮೇಲೂ ಗೊತ್ತಾಯ್ತು ಇವ್ರು ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನೇ ಡಿಕ್ಲಟರ್ ಮಾಡ್ಬಿಡೋಣ, ನನಗೆ ಯಾವ್ದಾವ್ದು ಇಷ್ಟ ಆಗೋದಿಲ್ವೋ ಅದನ್ನೆಲ್ಲ ಕೊಟ್ಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಮತ್ತೆ ನನ್ನ ವಾರ್ಡ್ರೋಬ್ ಆರ್ಗನೈಸೇಷನ್ ಬಗ್ಗೆ ನೀವು ಕೇಳೋದಾದ್ರೆ, ನಥಿಂಗ್ ಸ್ಪೆಷಲ್. ನಾನು ಮೊದಲು ಲಾಂಗ್ ಬ್ಯಾಗ್ ತೋರಿಸಿದ್ದೆ ಹೇಗೆಲ್ಲ ಇಟ್ಕೊಂಡಿದ್ದೀನಿ ಅಂತ, ಸೇಮ್ ವೇ ಅಲ್ಲೇ ಇದೆ. ಈಗ ನಾನು ಹೇಳ್ಬೇಕಂದ್ರೆ ನನಗೂ ಸ್ವಲ್ಪ ಜಾಗ ಕಡಿಮೆ ಆಗಿದೆ, ಅಂದರೆ ಬಟ್ಟೆಗಳು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಸ್ವಲ್ಪನೂ ಜಾಗ ಬಿಡದೆ ಎಲ್ಲಾನು ಪೈಲಪ್ ಮಾಡಿದ್ದೀನಿ. ಸೊ ಅದು ನಿಮಗೆ ಅಷ್ಟೊಂದು ಆರ್ಗನೈಸ್ ವೇ ಅಂತ ಅನ್ಸೋದಿಲ್ಲ. ನಾವು ನೀಟಾಗಿ ಮಡ್ಚಿಟ್ಟಾಗ ಒಂದು ಎತ್ಕೊಳ್ಬೇಕಾದ್ರೆ ಇನ್ನೊಂದಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಆ ಥರ ಇದ್ದಾಗ ಅದು ಚೆನ್ನಾಗಿ ಕಾಣುತ್ತೆ. ಬಟ್ ನಂದು ಫುಲ್ ಪೈಲಪ್ ಮಾಡಿಬಿಟ್ಟಿದ್ದೀನಲ್ಲ, ಅದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನಾನು ನಿಮಗೆ ತೋರಿಸ್ಬೋದು, ಒಂದೆರಡು ಬಟ್ಟೆ ತೆಗೆದಿಟ್ಬಿಟ್ಟು ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ. ಬಟ್ ದಟ್ಸ್ ನಾಟ್ ದ ಟ್ರೂತ್ ಅಲ್ವಾ. ನಾನು ಹೇಗೆ ಇಟ್ಕೊಂಡಿದ್ದೀನೋ ಹಾಗೆ ತೋರಿಸ್ಬೇಕು. ನಿಮ್ಗೆ ಹಾಗೆ ನೋಡೋದಕ್ಕೆ ಇಷ್ಟ ಅನ್ನೋಂಗಿದ್ರೆ ಹೇಳಿ, ನಾನು ಅದನ್ನು ಕೂಡ ತೋರಿಸ್ತೀನಿ. ಹೀಗಿದೆ ನೋಡಿ ಒಂದು ವಾರ್ಡ್ರೋಬ್ ಅಂತ. ಬಟ್ ಇರೋದನ್ನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಜಸ್ಟ್ ಆರ್ಗನೈಸ್ ಅಂತ ಶುರು ಮಾಡಿದ್ದು. ಬಟ್ ಆರ್ಗನೈಸ್ ಮಾಡಬೇಕಾದ್ರೆ ಎಷ್ಟು ಕನ್ಫ್ಯೂಷನ್ ಆಯಿತು, ಇದೆಲ್ಲಿಡಲಿ ಅದೆಲ್ಲಿಡಲಿ, ಜಾಗ ಸಾಕಾಗ್ತಾ ಇಲ್ವಲ್ಲ ಅಂತ. ಆವಾಗ ನನಗೆ ಅನಿಸಿದ್ದು, ಇಲ್ಲ ಡಿಕ್ಲಟರು ಮಾಡಬೇಕು ಅಂತ. ಸೊ ಇವತ್ತಿಗೆ ನನಗೆ ಇಷ್ಟೇ ಆಗಿದ್ದು, ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ಇದನ್ನು ನಾನು ಮತ್ತೆ ನಾಳೆ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಸಂಜೆ ಸ್ನ್ಯಾಕ್ಗೆ, ಇದು ಸಂಜೆಗಿಂತ ಈವ್ನಿಂಗ್ ಸ್ನ್ಯಾಕ್, ಎವ್ರಿ ಡೇ ಈವ್ನಿಂಗ್ ಸ್ನ್ಯಾಕ್. ಹಾಗೆ ಸಾನುಗೆ ಸ್ನ್ಯಾಕ್ ಬಾಕ್ಸ್ಗೆ ಕೊಡೋಕ್ಕೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ನ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಬಟರ್, ಅಂದರೆ ಮೊದಲು ನಾನು ಎಣ್ಣೆಯಲ್ಲಿ ಮಾಡ್ತಾ ಇದ್ದಿದ್ದು, ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಬಟರ್ ಹಾಕೊಳ್ತಾ ಇದ್ದೆ. ಬಟ್ ಅದು ಅಷ್ಟೊಂದು ಫ್ಲೇವರ್ ಬರ್ತಾ ಇರಲಿಲ್ಲ, ಅದು ಸರಿಯಾಗಿ ಮೆಲ್ಟ್ ಆಗ್ತಾ ಇರಲಿಲ್ಲ, ಎಲ್ಲದಕ್ಕೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಫುಲ್ ಬಟರಲ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾತ್ರೆ ನೋಡ್ಬೋದು ನಾನು ಎಷ್ಟು ದೊಡ್ಡ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಫುಲ್ ಆಗುತ್ತೆ, ಫುಲ್ ಆಗಲಿ ಅನ್ನೋ ಥರ ಮಾಡ್ತಾ ಇದ್ದೀನಿ. ಅಂದರೆ ಈವ್ನಿಂಗ್ ಟೈಮಲ್ಲಿ ಈಗ ಮಳೆ ಬರುತ್ತೆ, ಅವಾಗ ಏನಾದರೂ ತಿನ್ನಬೇಕು ಅನ್ಸುತ್ತಲ್ಲ. ಸೊ ದಿಸ್ ಇಸ್ ಅ ಹೆಲ್ತಿ ಸ್ನ್ಯಾಕ್ ಅಂದ್ಬಿಟ್ಟು ಫುಲ್ ಬಟರ್ ಹಾಕಿ ಮಾಡ್ತಾ ಇದ್ದೀನಿ. ಪಾಪ್ಕಾರ್ನ್ ಮಾಡೋದನ್ನು ನಾನು ಸುಮಾರು ಸರಿ ತೋರಿಸಿರೋದ್ರಿಂದ ನಾನು ನಿಮಗೆ ಏನೇನು ಹಾಕಿದ್ದೀನಿ, ಎಷ್ಟೆಷ್ಟು ಹಾಕಬೇಕು ಅಂತೇನು ತಿಳಿಸಿಲ್ಲ. ಇನ್ ಕೇಸ್ ನೀವು ಅದನ್ನು ನೋಡಿಲ್ಲ, ಬೇಕು ಅನ್ನೋ ಹಾಗಿದ್ರೆ ಕಾಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ಮಾಡಿದಾಗ ನಾನು ತೋರಿಸ್ಕೊಡ್ತೀನಿ. ಮಿಕ್ಕಿದ ಪಾಪ್ಕಾರ್ನ್ನ ಈ ಥರ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ರಾಜೇಶನ್ ಬಟ್ಲಲ್ಲಿ ತೊಗೊಂಡು ತಿನ್ನೋದಿಲ್ಲ, ಹಾಗೆ ಕೈಯಲ್ಲಿ ತೊಗೊಂಡು ತಿಂತಾರೆ. ನಾನು ಸಾನು ಮಾತ್ರನೇ ಬಟ್ಲಲ್ಲಿ ಹಾಕ್ಕೊಂಡು ತಿನ್ನೋದು. ಇದು ಪೇಪರ್ ಅವಲಕ್ಕಿಗೆ ಒಗ್ಗರಣೆ ಕೊಟ್ಟಿರೋದು ಸ್ವಲ್ಪ ಇದೆ. ಇದು ಮುಗಿದ ಮೇಲೆ ಮಂಡಕ್ಕಿಗೆ ಒಗ್ಗರಣೆ ಕೊಟ್ಟು ಇಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂಥರ ಹೆಲ್ದಿ ಸ್ನ್ಯಾಕ್.
ಈಗ ಅಡುಗೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಪನ್ನೀರ್ನ ತಂದು ಅದನ್ನ ಮ್ಯಾರಿನೇಟ್ ಮಾಡಿ ಅದು ಟಿಕ್ಕ ಮಾಡೋಣ ಅಂತ ಇಟ್ಟಿದ್ದೆ. ಆಮೇಲೆ ಸಾನು ಜಸ್ಟ್ ಟಿಕ್ಕ ಬೇಡ, ನನಗೆ ರೋಲ್ ಮಾಡಿ ಕೊಡು ಅಂತ ಹೇಳಿದ್ಲು. ಸರಿ, ಇವತ್ತು ರಾತ್ರಿಗೆ ಪನ್ನೀರ್ ಟಿಕ್ಕ ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ಇದನ್ನ ಗ್ರಿಲ್ ಮೇಲೂ ಮಾಡ್ಬೋದು, ತವಾ ಮೇಲೂ ಮಾಡ್ಕೊಳ್ಬೋದು. ಬಟ್ ದಿಸ್ ಈಸ್ ಫಾಸ್ಟರ್ ಆ್ಯಂಡ್ ಸೇಫರ್. ಹಾಗಾಗಿ ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಪನ್ನೀರ್ ಜಾಸ್ತಿ ಹೊತ್ತೇನು ಕುಕ್ ಮಾಡಬೇಕು ಅಂತೇನಿಲ್ಲ. ಅದಕ್ಕೇನು ಮಸಾಲೆ ಇರುತ್ತೋ ಅದು ಸ್ವಲ್ಪ ಡ್ರೈ ಔಟ್ ಆಗಬೇಕು ಆ್ಯಂಡ್ ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರಬೇಕು ಅಷ್ಟೇ. ಆ್ಯಂಡ್ ರೋಲ್ ಕೂಡ ತುಂಬ ಈಸಿ. ಇದಕ್ಕೇನಪ್ಪ ಅಂದರೆ ಸ್ವಲ್ಪ ಕೆಚಪ್ ಹಾಕಬೇಕು, ಇಲ್ಲಾಂದರೆ ಮಯೋನೀಸ್ ಹಾಕಬೇಕು. ಅದು ಸ್ವಲ್ಪ ಒಂಥರ ಕ್ರೀಮಿ ಫೀಲ್ ಬರುತ್ತೆ, ಇಲ್ಲಾಂದರೆ ಡ್ರೈ ಅನಿಸುತ್ತೆ. ಬಟ್ ವಿತೌಟ್ ದ್ಯಾಟ್ ಕೂಡ ತಿನ್ಬೋದು. ಹೇಳಿದ್ನಲ್ಲ, ಸ್ವಲ್ಪ ಡ್ರೈ ಅನಿಸುತ್ತೆ. ಅದ್ರ ಬದಲು ಸ್ವಲ್ಪ ಮನೆಯಲ್ಲೇ ಕೆಚಪ್ ಮಾಡಿಕೊಂಡ್ರೆ ಫುಲ್ಲಿ ಹೆಲ್ದಿ ಆಗುತ್ತೆ. ಸಾನುಸ್ ಫೇವ್ರೆಟ್ ಫುಡ್ ಇವತ್ತು ಪನ್ನೀರ್ ರೋಲ್. Paneer. Yes. Enjoy. And roll. So I like paneer roll. Okay. Thank you. It's yummy. Welcome. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ತಿಂಡಿಗೆ. ಇನ್ನೇನು ಒಗ್ಗರಣೆ ಕೊಡೋ ಸ್ಟೇಜಿಗೆ ಬಂದಿದ್ದೀನಿ. 1-2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ತುಪ್ಪನೇ ಫುಲ್ ಕೊಟ್ಟರೆ ಚೆನ್ನಾಗಿರುತ್ತೆ, ಬಟ್ ಯಾಕೋ ನನಗೆ ತುಪ್ಪದಲ್ಲೇ ಒಗ್ಗರಣೆ ಕೊಟ್ಟರೆ ಅಷ್ಟೊಂದು ಫ್ಲೇವರ್ ಅನ್ಸೋದೇ ಇಲ್ಲ. ಸೊ ತಿನ್ನಬೇಕಾದ್ರೆ ಇನ್ನೂ 2 ಸ್ಪೂನ್ ಹಾಕ್ಕೊಳ್ತೀನಿ. ಸೊ ಎಣ್ಣೆ ನಾನು ಡಿಸಾನೋದು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ಲೈಟ್ ಅಂತ ಹೇಳಿಬಿಟ್ಟು. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಆಲಿವ್ ಆಯಿಲ್ದು ಅದರದ್ದೇ ಆದ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ಇದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಲ್ಲ, ಇದು ಅಡುಗೆಗೆ ಯೂಸ್ ಮಾಡುವಂಥ ಆಲಿವ್ ಆಯಿಲು. ಇದು ರಿಫೈನ್ಡ್ ಆಲಿವ್ ಆಯಿಲ್, ಜಸ್ಟ್ ಲೈಕ್ ಸನ್ಫ್ಲವರ್ದು ಬರುತ್ತಲ್ಲ ಆ ರೀತಿಯಲ್ಲಿ. ಬಿಸಿಬೇಳೆ ಬಾತ್ ಪೌಡರು ನಾನು ಮನೇಲೇ ಮಾಡ್ಕೊಂಡಿರ್ತೀನಿ. ಅದ್ರ ಜೊತೆ ನಾನು ಅಂಗಡಿದು ಕೂಡ ಹಾಕ್ತೀನಿ. ಅದೊಂಥರ ಫ್ಲೇವರ್, ಕಲರ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂದಿನ್ನ ಸ್ನಾನ ಆಗಿಲ್ಲ. ಸ್ನಾನ ಮಾಡೋ ಮುಂಚೆನೆ ತಿಂಡಿ ಮಾಡಿಟ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಳೋಣ, ಆಮೇಲೆ ಸ್ನಾನ ಮಾಡೋಣ ನಿಧಾನಕ್ಕೆ ಅಂತ ಈಗ ತಿಂಡಿ ಮಾಡಿ ಕೊಟ್ಬಿಟ್ಟು ನಾನು ಸ್ವಲ್ಪ ಆಮೇಲೆ ತಿಂತೀನಿ. ಇವಾಗೇನು ಇಷ್ಟು ಬೇಗ ತಿನ್ನೋದಿಲ್ಲ. ಸೊ ನೆಕ್ಸ್ಟ್ ಕೆಲಸ ಶುರು ಮಾಡ್ತೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ಈಗಲೇ ತಿನ್ನಬೇಕು ಅನಿಸುತ್ತೆ, ಬಟ್ ನಾನು ಟೈಮಿಂಗ್ಸ್ ಫಾಲೋ ಮಾಡ್ತಾ ಇರೋದ್ರಿಂದ ಓನ್ಲಿ ಆಫ್ಟರ್ 11 ನಾನು ತಿಂಡಿ ಮಾಡೋದು. ನೆಕ್ಸ್ಟ್ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಗಿಡಗಳ ಕೆಲಸ ಶುರು ಮಾಡಿದ್ದೆ. ಅಂದರೆ ಸ್ವಲ್ಪ ದಿನದಲ್ಲೇ ಆ ಪಾಟ್ಗೆ ಈ ಪಾಟ್ಗೆ ಎಲ್ಲನೂ ಬೇರೆ ಬೇರೆ ಮಾಡಿದ್ನಾ. ನಾನು ಸ್ಪೈಡರ್ ಪ್ಲ್ಯಾಂಟನ್ನು 2 ಇತ್ತು, ಅದನ್ನು 4 ಮಾಡಿಕೊಂಡೆ. ಅಂದರೆ ನಮ್ಮಮ್ಮ ಒಂದು ಬೇಕು ಅಂತ ಹೇಳಿದರು, ನಾನು ಕ್ರಾಕರಿ ಯೂನಿಟಲ್ಲಿ ಇಡೋದಕ್ಕೆ ಅಂತ ಒಂದು ಮಾಡಿಕೊಂಡೆ. ಮತ್ತು ಸ್ನೇಕ್ ಪ್ಲ್ಯಾಂಟ್ 2 ಇದೆ ಅಷ್ಟೇ, ಅದನ್ನು ಜಾಸ್ತಿ ಏನು ಮಾಡಿಲ್ಲ. ಅದನ್ನು ಕೂಡ ಅಮ್ಮ ಕೇಳ್ತಾ ಇದ್ರು, ಒಂದು ಅವ್ರಿಗೆ ಕೊಡಬೇಕು. ಮತ್ತು ಮನಿ ಪ್ಲ್ಯಾಂಟ್ ಚಿಕ್ಕದ್ರಲ್ಲಿ ಹಾಕ್ಕೊಂಡಿದ್ದೆ, ಅದು ಪಾಟ್ ಕೂಡ ಚೇಂಜ್ ಮಾಡಿದ್ದೆ. ಸೊ ಅದೆಲ್ಲನೂ ಒಳಗಡೆ ಇಟ್ಕೊಳ್ಳೋದು. ಇಲ್ಲಿ ಏನೇನು ಇಟ್ಟಿದ್ದೀನೋ ಪ್ಲ್ಯಾಂಟ್ಸು, ಇದೆಲ್ಲನೂ ಇಂಡೋರ್ ಪ್ಲ್ಯಾಂಟ್ಸ್ ನಾನು ಇಟ್ಕೊಳ್ಳೋದು. ಸ್ಪೈಡರ್ ಪ್ಲ್ಯಾಂಟ್ ಇದೆರಡು ಬಿಟ್ಟು, ಇದೆರಡು ನಾನು ಹೊರಗಡೆನೇ ಇಡ್ತೀನಿ. ಅದ್ರ ಮೇಲೆ ಎಲ್ಲನೂ ಧೂಳು ಕೂತಿತ್ತು. ಸೊ ಆ ಧೂಳನ್ನೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಇದ್ರ ಮುಂಚೆ ನಾನು ಎಲ್ಲನೂ ತಂದಿಟ್ಕೊಂಡು ಪಾಟ್ಸ್ನೆಲ್ಲನೂ ಒರೆಸಿ ಅದೆಲ್ಲನೂ ಮಾಡಿದ್ದೆ. ಸೊ ಅದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಇದೊಂದು ಕೆಲಸ ಬಾಕಿ ಇತ್ತು. ಸೊ ಅದನ್ನು ಕೂಡ ನೀರು ಹಾಕಿ ಎಲ್ಲ ಧೂಳು ತೆಗೆದು ಬಿಡೋಣ ಅಂತ ಸ್ನಾನ ಮಾಡಿ ಬಂದ ತಕ್ಷಣನೇ ಮಾಡ್ತಾ ಇದ್ದೀನಿ. ನನಗೇನೋ ಒಂಥರ ಗಿಡಗಳದ್ದು ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೆ ಇರಬೇಕು ಅನ್ಸುತ್ತೆ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ಏನು ಮಾಡ್ತೀರಾ, ಬೇರೆ ಕೆಲಸನೂ ಇರುತ್ತಲ್ವಾ, ಮ್ಯಾನೇಜ್ ಮಾಡಬೇಕು. ಸೊ ಬೆಳಿಗ್ಗೆಯಿಂದನೂ ನಾನು ಇದೊಂದೇ ಕೆಲಸ ನೋಡಿ ಮಾಡಿರೋದು. ನನ್ನ ಹತ್ರ ಆಂಥೂರಿಯಂ ಪ್ಲ್ಯಾಂಟ್ ಇದೆ, ಬಟ್ ಅದು ಪ್ರೊಪಗೇಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಒಂದು ಪಾಟಲ್ಲಿ ಇದೆ, ನಾನು 2 ಪಾಟ್ ಮಾಡಬೇಕು. ಅದು ಹೇಗೆ ಮಾಡೋದು ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಫಾಲೋ ಮಾಡ್ತೀನಿ ಅದನ್ನು. ಸ್ನೇಹಿತರೆ, ಈಗ ತಿಂಡಿ ಆಯಿತು. ಫಸ್ಟ್ ಟಾಸ್ಕ್ ಆಫ್ ದ ಡೇ ಅಂದರೆ, ನಾನು ಸ್ಕೂಲ್ ಇದ್ದಾಗ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ನನಗೆ. ಸಾನುಗೆ ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ನಾನು ಇಂಥ ಕೆಲಸ ಎಲ್ಲ ತೆಗಿಯೋದು. ನಾನು ಇವತ್ತು ಹೊರಗಡೆ ಶಾಪಿಂಗ್ ಕೂಡ ಹೋಗಬೇಕು. ಅಂದರೆ ಗ್ರಾಸರಿ ಶಾಪಿಂಗು ಇಂಪಾರ್ಟೆಂಟು, ಹೋಗಲೇಬೇಕು. ಬೆಳಿಗ್ಗೆ ಆದರೆ ರಾಜೇಶ್ ಹೋಗ್ತಾರೆ, ಸಾನುಗೆ ಬಿಟ್ಬಿಟ್ಟು ಅಲ್ಲಿಂದಾನೇ ತೊಗೊಂಡು ಬರ್ತಾರೆ, ರಶ್ ಕಡಿಮೆ ಇರುತ್ತೆ ಅಂತ. ಅದು ಬಿಟ್ಟರೆ ಇವ್ರು ಬೇರೆ ಟೈಮಲ್ಲಿ ಹೋಗೋದಿಲ್ಲ, ಯಾಕಂದರೆ ತುಂಬ ಹೊತ್ತಿಡ್ಸುತ್ತೆ. ಮಿನಿಮಮ್ 1 ಅವರ್ ಬೇಕು. ಅದಕ್ಕೆ ಈಗ ನಾನೇ ಹೋಗಬೇಕು. ಅದರ ಮುಂಚೆ ಸ್ವಲ್ಪ ಬಟ್ಟೆಗಳು, ರಾಜೇಶ್ದು ವಾರ್ಡ್ರೋಬ್ ಆರ್ಗನೈಸ್ ಮಾಡ್ತಾ ಇದ್ದೀನಿ. ನನ್ನ ವಾರ್ಡ್ರೋಬ್ಗಿಂತ ಜಾಸ್ತಿ ಇವ್ರ ವಾರ್ಡ್ರೋಬ್ಗೆ ಆರ್ಗನೈಸೇಷನ್ ಬೇಕು. ಅವಾಗ ಮಾಡ್ತಾನೆ ಇರಬೇಕು. ನಂದ್ರಲ್ಲಾದರೆ ನಾನು ಹೆಂಗಿಟ್ಟಿರ್ತೀನೋ ಹಂಗೆ ಇರುತ್ತೆ.
ಸಾನುಗೂ ಅಷ್ಟೇ ಹಿಂಗಿಡು ಅಂದರೆ ಅವಳು ಕರೆಕ್ಟಾಗಿರ್ತಾಳೆ. ಅವಳು ನನಗೆ ಹೇಳ್ತಾಳೆ ಒಂದೊಂದು ಸಾರಿ, ಅಮ್ಮ ಇದನ್ನು ಇಲ್ಲಿಡು ಅದನ್ನು ಅಲ್ಲಿಡು ನನಗೆ ಈಸಿ ಆಗುತ್ತೆ ಅಂತ. ಸೊ ಅದು ಆರ್ಗನೈಸ್ ಆಗಿರುತ್ತೆ. ರಾಜೇಶ್ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಇವತ್ತೇನೋ ನೆನ್ನೆನೇ ತೆಗ್ದಿದ್ದೆ, ಸ್ವಲ್ಪ ತೆಗ್ದಿದ್ದೆ, ಆದರೆ ಅದ್ರಲ್ಲಿ ಫೈನಲ್ ಆಗಿರಲಿಲ್ಲ ಇನ್ನು. ಅದಕ್ಕೆ ಇವಾಗ ತೆಗೆದಿದ್ದೀನಿ. ಅದ್ರ ಜೊತೆ ಈ ವಾರ್ಡ್ರೋಬಲ್ಲಿ ನಾನು ಸ್ವಲ್ಪ ಸಾನುದು ಕೂಡ ಇಟ್ಟಿದ್ದೀನಿ, ಇನ್ನು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ ನಾನು. ಸೊ ಅದನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ರಾಜೇಶ್ಗೆ ಅಲ್ಲಿ ಹ್ಯಾಂಗರಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಜಾಗ ಮಾಡಿಕೊಡ್ಬೇಕು. ಸೊ ಈ ಪರ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಕ್ಲಚ್. ಇದನ್ನು ತೆಗ್ದೆ ಏನೇನಿದೆ ನೋಡೋಣ ಅಂತ. ಇದರಲ್ಲಿ ಬುಗ್ರಿ ಸಿಕ್ತು. ಬುಗ್ರಿ ಅಂದರೆ ಯಾವುದು ಗೊತ್ತಾ, ಈ ನೀಲಗಿರಿ ಮರ ಇರುತ್ತಲ್ವಾ, ಅದರಲ್ಲಿ ಸಣ್ಣ ಸಣ್ಣ ಬುಗ್ರಿಗಳು ಸಿಗುತ್ತೆ. ಕಾಣ್ತಿದ್ಯಾ? ಇದು ಸಿಕ್ತು. ನಾನು ಎಲ್ಲೋ ಹೋದಾಗ ತೊಗೊಂಡು ಇಟ್ಕೊಂಡಿದ್ದೀನಿ ಸಾನುಗೆ ತೋರಿಸೋಣ ಇದು ಅಂತ. ನಾನು ಮೊದಲು ಇದರಲ್ಲಿ ತುಂಬ ಆಟಾಡ್ತಾ ಇದ್ದೆ, ಸಾನುಗೆ ತೋರಿಸೋಣ ಅಂತ. ಇವಾಗ ತೆಗೆದ್ನಲ್ಲ ಈ ಕ್ಲಚ್ಚು, ಇದರಲ್ಲಿ ಹಾಕಿಟ್ಟಿದ್ದೆ. ಈಗ ಸಾನುಗೆ ತೋರಿಸ್ಬೇಕು ಇದನ್ನು. ಆ್ಯಂಡ್ ಈ ಕ್ಲಚ್ ನಾನು ಯಾವಾಗ ತೊಗೊಂಡಿದ್ದೋ ನನಗೆ ನೆನಪೇ ಇಲ್ಲ. ಇನ್ನು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ, ಒಂದು ಚೂರು ಚಿಪ್ ಆಫ್ ಆಗಿಲ್ಲ. ಕೆಲವೊಂದು ಬ್ರ್ಯಾಂಡೆಡ್ ತೊಗೊಂಡ್ರು 4,000 ಕೊಟ್ಟು ತೊಗೊಂಡಿದ್ದು ನಾನು ಒಂದು ಹ್ಯಾಂಡ್ ಬ್ಯಾಗು. ಅದು ಆಗ್ಲೇ ಕಲರ್, ಅದಕ್ಕೆ ಸ್ವಲ್ಪ ಕಲರ್ ತಗಲಿದ್ರೆ ಕಲರ್ ಅದು ಅಬ್ಸಾರ್ಬ್ ಮಾಡಿಕೊಂಡು ಅದು ಹಾಳಾಗ್ತಾ ಇದೆ. ಇನ್ನು ಸ್ವಲ್ಪ ಹ್ಯಾಂಡ್ ಇಟ್ಕೊಳ್ತೀವಲ್ವ ಅಲ್ಲಿ ಕಟ್ ಆಗ್ತಾ ಇದೆ, ಆ ಥರ ಅದು ಚಿಪ್ ಆಫ್ ಥರ ಕಾಣುತ್ತೆ. ಸೊ ಇದು ನೋಡ್ತಾ ಇದ್ದೀನಿ, ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ನಾನು ತುಂಬ ದಿನ ಆಯ್ತಲ್ಲ ತೊಗೊಂಡು ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀನಿ. ಜಸ್ಟ್ ಸ್ವಲ್ಪ ದುಡ್ಡಿಟ್ಟು ಹಾಗೆ ಇಟ್ಟಿದ್ದೀನಿ. ಚೆನ್ನಾಗಿದೆಯಲ್ಲ, ಬಿಸಾಕಕ್ಕೆ ಮನಸ್ಸಾಗ್ತಾ ಇಲ್ಲ. ಇಷ್ಟೆಲ್ಲನೂ ತೆಗೆದು ಇಟ್ಟಿದ್ದೀನಿ. ಇದನ್ನೆಲ್ಲನೂ ಈಗ ಅರೇಂಜ್ ಮಾಡಬೇಕು. ರಾಜೇಶ್ ಅವ್ರು ಹೇಳ್ತಾರೆ ಬಟ್ಟೆಗಳು ಕಡಿಮೆ ಇದೆ ತೊಗೊಳ್ಬೇಕು ಅಂತ. ಅವ್ರದ್ದು ಹೇಗೆ ಅಂದರೆ ತೊಗೊಂಡಿದ್ದು ಸ್ವಲ್ಪ ದಿನ ಅದನ್ನೇ ಯೂಸ್ ಮಾಡಿ 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 ಹಳೇದು ಮಾಡಿಬಿಡ್ತಾರೆ. ಅದು ಒಗ್ದು ಕಲರ್ ಫೇಡ್ ಆಗುತ್ತಲ್ಲ, ಆಗ ಇಟ್ಬಿಡ್ತಾರೆ ಕಲರ್ ಫೇಡ್ ಆಗಿದೆ ಅಂತ. ಸರಿ ಅದನ್ನು ದಿನಾನೂ ಹಾಕ್ಕೊಡೋದಿಲ್ಲ, ಯಾರಿಗಾದ್ರೂ ಕೊಡೋದು ಇಲ್ಲ, ಪೈಲಪ್ ಮಾಡಿ ಮಾಡಿ ಇಡ್ತಾರೆ. ಅದಕ್ಕೆ ಅವ್ರಿಗೆ ಕೇಳಿದ್ರೆ ಎಲ್ಲನೂ ಇಡು ಅಂತ ನಮ್ಮ ಸಾನು ಥರ. ಅದಕ್ಕೆ ನಾನೇ ಕಲರ್ ಫೇಡ್ ಆಗಿರೋದು ನಾನೇ ಸಪ್ರೇಟ್ ಮಾಡ್ತಾ ಇದ್ದೀನಿ ಈಗ. ಒಳಗಡೆ ಇಟ್ಟಿರೋದು ಏನು ಡೈಲಿ ವೇರ್ಗೆ ಈ ಬಟ್ಟೆನೇ ಇಟ್ಟಿಲ್ಲ, ಎಲ್ಲ ಕೊಟ್ಬಿಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಇದೆಲ್ಲಾನು ಡೈಲಿ ವೇರ್ದೇನೆ. ಇಷ್ಟೆಲ್ಲ ಡೈಲಿ ವೇರ್ಗಿದೆ, ಬಟ್ ಡೈಲಿ ವೇರ್ ಮಾಡೋದಿಲ್ಲ. ಇದನ್ನ ಆಫೀಸ್ಗೆ ಹಾಕೊಂಡು ಹೋಗ್ತಾರಲ್ವಾ, ಅದನ್ನೇ ಸಂಜೆ ತನಕನೂ ಇಟ್ಕೊಂಡಿರ್ತಾರೆ. ಮೊದಲು ಡೈಲಿ ಯೂಸ್ಗೆ ಯಾವುದು ಇಡಬೇಕು ಯಾವ್ದು ಕೊಟ್ಬಿಡ್ಬೇಕು ನೋಡಿ ಅಂದೆ. ಈಗ ನಾನು ಯಾವುದ್ಯಾವ್ದನ್ನ ಕೊಡೋದಕ್ಕೆ ಇಟ್ಟಿದ್ದೀನೋ ಅದೆಲ್ಲನೂ ಒಂದು ಸಾರಿ ತೋರಿಸ್ಬಿಡ್ತಾ ಇದ್ದೀನಿ. ನೋಡಿ ಇದನ್ನು ಕೊಡ್ತಾ ಇದ್ದೀನಿ ಅಂತ. ಅವರು ಚೆನ್ನಾಗಿದೆ ಕಣೋ, ಅದು ಹಾಕ್ಕೊಳ್ಬೋದು ಅಂತಾರೆ. ನಾನು ಇಲ್ಲ, ನೀವು ಹಾಕೋದೇ ಇಲ್ಲ, ಇದು ಎಷ್ಟು ದಿನ ಆಯಿತು ಹಾಕಿ, ಇದನ್ನು ಕೊಟ್ಬಿಡ್ತೀನಿ ಅಂದ್ಬಿಟ್ಟು. ಇದು ಕೊಟ್ಬಿಡೋದಕ್ಕೆ, ಇದು ಡೈಲಿ ವೇರ್ ಮಾಡೋದಕ್ಕೆ, ಇದು ಬರೀ ಶರ್ಟ್ಸ್, ಇದೆಲ್ಲ ಬರೀ ಕಾಲರ್ ಇರೋ ಅಂಥ ಟೀ ಶರ್ಟ್ಸ್. ಅವರು ರೌಂಡ್ ನೆಕ್ ಆಫೀಸ್ಗೆ ಹಾಕೊಂಡು ಹೋಗೋ ಹಾಗೆ ಇಲ್ಲ. ಈಗ ನಾನು ರಾಜೇಶಕ್ಕೆ ಕರೆದ್ಬಿಟ್ಟು ಇದನ್ನು ಫೈನಲ್ ಮಾಡಿಸ್ಬೇಕು. ಸೊ ಇಷ್ಟಕ್ಕೆ ಡಿಕ್ಲಟರಿಂಗು ಮುಗಿಯುತ್ತೆ, ಆರ್ಗನೈಸಿಂಗ್ ಇನ್ನೂ ಬಾಕಿ ಇರುತ್ತೆ. ಜಾನು, ಇದರಲ್ಲಿ ನೋಡ್ಬೇಕು ನೀವೀಗ. ಇದು ಕೊಟ್ಬಿಡೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ನೋಡಿ, ಇದರಲ್ಲಿ ಯಾವ್ದು ಕೊಡೋದಿದೆಯಾ? ಹತ್ರದಿಂದ ಬಂದು ನೋಡಿ ನೀವು. ತೆಗಿಯಪ್ಪ, ಇದು ಬೇಕು ಕನ್ನಡ ರಾಜ್ಯೋತ್ಸವದು. ಈಗ ಡಿಕ್ಲಟರಿಂಗ್ ಎಲ್ಲ ಮುಗೀತು. ಈಗ ಏನಿದ್ರು ಆರ್ಗನೈಸಿಂಗ್ಗೆ ನನಗೆ ಜಾಗ ಕಡಿಮೆ ಬಿದ್ದರೆ ರಾಜೇಶ್ ಏನು ಹೇಳ್ತಾ ಇದ್ದಿದ್ದು, ನೀವು 2 ಬ್ಯಾಗ್ ಇಟ್ಕೊಂಡಿದ್ದೀರಾ, ಅದನ್ನು ತೆಗೆದ್ಬಿಡಿ, ಆವಾಗ ನನಗೆ ಅಲ್ಲಿ ಜಾಗ ಆಗುತ್ತೆ, ಅಲ್ಲಿಡ್ತೀನಿ ಅಂತ. ಸೊ ನಾನು ಅದು ನಾವು ರೆಗ್ಯುಲರಾಗಿ ತೆಗಿತಾನೆ ಇರ್ತೀವಿ, ಅದನ್ನು ಎಲ್ಲಿತ್ತಿಟ್ಕೊಳ್ಳೋದು ಅಂದ್ಬಿಟ್ಟು ಬೇರೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ.
ರಾಜೇಶ್ದು 2 ಬ್ಲೇಸರು, ಒಂದು ರೈಡಿಂಗ್ ಜಾಕೆಟ್ ಅಂದರೆ ಇಲ್ಲಿ ನೀಸ್ ಹತ್ರ ಪ್ಯಾಡ್ ಬರುತ್ತಲ್ಲ ಆ ಥರ, ಇಲ್ಲಿ ಎಲ್ಬೋ ಹತ್ರ ಪ್ಯಾಡು, ಬ್ಯಾಕ್ಗೆ ಪ್ಯಾಡು, ಥಿಕ್ ಪ್ಲಾಸ್ಟಿಕ್ದು ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನಾನೀಗ ಮೇಲ್ಗಡೆ ಎತ್ತಿಡ್ತಾ ಇದ್ದೀನಿ. ಇಷ್ಟು ದಿನ ಹ್ಯಾಂಗ್ ಮಾಡಿದ್ದೆ. ಇದರಲ್ಲಿ ರಾಜೇಶ್ ಫಾರ್ಮಲ್ ಶರ್ಟ್ಸ್ ಲೈಕ್ ಫಂಕ್ಷನಲ್ ವೇರ್ಗೆ ಹಾಕೊಂಡು ಹೋಗೋವಂಥದ್ದು ಇಲ್ಲಿ ಇಟ್ಟಿದ್ದೀನಿ. ರಾಜೇಶ್ ಅವರು ಫಂಕ್ಷನಲ್ ವೇರು, ಆಫೀಸ್ ವೇರು, ಮನೇಲಿ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಯಾವುದೂ ಸಪ್ರೇಟ್ ಮಾಡೋದಿಲ್ಲ. ನಾನು ಇದು ಫಂಕ್ಷನ್ಗೆ ಅಂತಲೇ ಇಟ್ಬಿಡಿ, ನೀವು ಆಫೀಸ್ಗೆ ಯಾವಾಗಲಾದರೂ ಒಂದು ಸಾರಿ ಹಾಕಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ ಹೊಸದೇ ಇರೋದು. ಇದೂ ಹೊಸ್ತು. ಇದೆಲ್ಲನೂ ಫಾರ್ಮಲ್ ಶರ್ಟ್ಸು, ಆಫೀಸ್ಗೆ ಹಾಕೋದಿಲ್ಲ, ಬಟ್ ಇವತ್ತೆಲ್ಲಾದರೂ ಫಂಕ್ಷನ್ಸ್ ಹೋಗ್ಬೇಕಾದ್ರೆ ಹಾಕ್ತಾರಷ್ಟೇ. ಸೊ ಇದು ಶಾರ್ಟ್ಸು, ನೈಟ್ ವೇರು, ಟ್ರ್ಯಾಕ್ ಪ್ಯಾಂಟು, ಅವ್ರು ಜಿಮ್ಗೆ ಹೋಗ್ಬೇಕಾದ್ರೆ, ಸ್ವಿಮ್ಗೆ ಹೋಗ್ಬೇಕಾದ್ರೆ ಎಲ್ಲಾನು ಇದ್ರಲ್ಲಿ ತೊಗೊಳ್ತಾರೆ. ಈ ಕಡೆದು ಡೈಲಿ ವೇರು. ಸೊ ಇದೆರಡು ಡೈಲಿ ವೇರು ತೊಗೊಳ್ತಾರೆ. ಅದ್ರ ಮೇಲ್ಗಡೆ ಬಂದರೆ ಇದು ಆಫೀಸ್ ವೇರು ಶರ್ಟ್ಸು, ಇದು ಬರೀ ಜೀನ್ಸ್, ಇದು ಬರೀ ಟೀ ಶರ್ಟ್ಸು. ನಾನು ಈ ಥರ ಸಪ್ರೇಟ್ ಮಾಡಿದ್ದೀನಿ, ಬಟ್ ಇದು ತುಂಬ ದಿನ ಹಿಂಗೆ ಇರಲ್ಲ, ಎಲ್ಲ ಮಿಕ್ಸಪ್ ಆಗುತ್ತೆ. ಇದು ಸಾನು ಬಟ್ಟೆ, ಇದು ಹೊಸತು, ಇನ್ನು ಯೂಸ್ ಮಾಡಿಲ್ಲದೆ ಇರೋದು, ಇದು ಯೂಸ್ ಮಾಡಿರೋದು. ಇಲ್ಲಿ ಹ್ಯಾಂಗರಲ್ಲಿ ಸ್ವಲ್ಪ ಇದೆ. ಆ್ಯಂಡ್ ಈ ಶರ್ಟ್ಸು ಒಂದು ಸಾರಿ ಯೂಸ್ ಮಾಡಿರೋದು. ರಾಜೇಶ್ ಒಂದು ಸಾರಿ ಯೂಸ್ ಮಾಡಿದ್ರೇನು ವಾಶ್ಗೆ ಹಾಕೋದಿಲ್ಲ, ಇನ್ನೊಂದು ಸಾರಿ ಹಾಕ್ಬಿಟ್ಟು ಆಮೇಲೆ ವಾಶ್ಗೆ ಹಾಕ್ತಾರೆ. ಸೊ ಅಲ್ಲಿ ನಾನು ಅವ್ರಿಗೆ ಒಂದು ಸಾರಿ ಯೂಸ್ ಮಾಡಿರೋ ಅಂಥ ಬಟ್ಟೆಗಳನ್ನ ಹಾಕೊಳ್ಳೋದು ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದೀನಿ. ಇಲ್ಲಿ ಜೀನ್ಸ್ ಇಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ್ದು ಅಂಬ್ರೆಲಾ, ಐರನ್ ಬಾಕ್ಸು, ಸಣ್ಣ ಪುಟ್ಟ ಬಟ್ಟೆಗಳನ್ನ ಅಲ್ಲಿ ಇಟ್ಟಿದ್ದೀನಿ. ಈ ವ್ಲಾಗ್ ಈಗ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್. ಪ್ಲೀಸ್ ಲೈಕ್.